ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಸತೀಶ್ ಹೆಗಡೆ, ಕರ್ನಾಟಕ ಸರ್ಕಾರದ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾಗಿ ಹಾಗೂ ತಾಲೂಕ್ ಪಂಚಾಯತ್ ಶಿರಸಿ ಇದರ ಕಾರ್ಯನಿರ್ವಹಣಾಧಿಕಾರಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ತೆ ಗುರು. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಮಾರ್ಚ್ 1, 2, 3 ಶಿರಸಿಯ ತೋಟಗಾರಿಕಾ ಇಲಾಖೆ ಆವರಣದಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ತೋಟಗಾರಿಕಾ ಇಲಾಖೆ, ಕೃಷಿ ಇಲಾಖೆ ಸೇರಿದಂತೆ ನಾನಾ ರಾಜ್ಯ ಸರ್ಕಾರದ ಇಲಾಖೆಗಳ ಸಹಯೋಗದಲ್ಲಿ ಆಚರಣೆಯನ್ನು ನಡೆಸ್ತಾ ಇದ್ದೀರಿ. ಈ ಫಲಪುಷ್ಪ ಪ್ರದರ್ಶನದ್ದು ವಿಶೇಷ ಅಂದರೆ ಯಾಕೆ ಆಯೋಜನೆ ಮಾಡ್ತಾ ಇದ್ದೀರಿ, ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ, ಇದರ ಉದ್ದೇಶ ಏನು? ಕರ್ನಾಟಕ ಸರ್ಕಾರದಿಂದ ಎಲ್ಲ 31 ಜಿಲ್ಲೆಗಳಲ್ಲೂ ಈ ಫಲಪುಷ್ಪ ಪ್ರದರ್ಶನ ಅನ್ನೋದನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಓಕೆ. ನಮ್ಮ ಶಿರಸಿಯಲ್ಲಿ 2007-8ರಿಂದ ಸತತವಾಗಿ ನಡ್ಕೊತಾ ಬರ್ತಾ ಇದೆ. ಮಧ್ಯೆ ಒಂದು ಕೋವಿಡ್ ಸೆಷನ್ನಲ್ಲಿ ಒಂದು ಮಿಸ್ ಆಗಿದೆ, ಹಾಗೂ ಕಳೆದ ವರ್ಷ ನಮಗೆ ನೀರಿನ ತುಂಬ ಅಭಾವ ಆದ್ದರಿಂದ ಆಗಿಲ್ಲ. ಪ್ರತಿ ವರ್ಷ ಅಂದರೆ ಈಗ ನಾವು 15 ವರ್ಷಗಳ ಕಾಲ ಸತತವಾಗಿ ಫಲಪುಷ್ಪ ಪ್ರದರ್ಶನವನ್ನು ನಮ್ಮ ತೋಟಗಾರಿಕಾ ಕಚೇರಿಯ ಆವರಣದಲ್ಲಿ, ಶಿರಸಿಯಲ್ಲಿರುವಂಥ ತೋಟಗಾರಿಕಾ ಕಚೇರಿ ಆವರಣದಲ್ಲಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಓಕೆ. ಇದರ ಉದ್ದೇಶಗಳೇನು ಸರ್? ಈ ಫಲಪುಷ್ಪ ಪ್ರದರ್ಶನದ ಮುಖ್ಯ ಉದ್ದೇಶ, ತೋಟಗಾರಿಕಾ ಇಲಾಖೆಯಲ್ಲಿ ಸಾಕಷ್ಟು ಯೋಜನೆಗಳಿದ್ದಾವೆ. ಆ ಯೋಜನೆಗಳ ಮಾಹಿತಿ ಎಲ್ಲ ರೈತರಿಗೆ, ಗ್ರಾಮ ಮಟ್ಟದಲ್ಲಿರುವಂತಹ ರೈತರುಗಳಿಗೆ ಸಿಗ್ತಾ ಇದೆ. ಆದರೆ ಈ ತೋಟಗಾರಿಕೆಯ ಬಗ್ಗೆ ಮಾಹಿತಿ ಈ ಪಟ್ಟಣವಾಸಿಗಳಿಗೆ, ಮುಖ್ಯವಾಗಿ ಪಟ್ಟಣವಾಸಿಗಳಿಗೆ ಈ ಒಂದು ಮಾಹಿತಿಗಳು ಸಿಗ್ತಾ ಇಲ್ಲ. ಇಲಾಖೆಯಿಂದ ಈ ಮಾಹಿತಿಗಳು ಸಿಗೋದಿಲ್ಲ. ಹೀಗೊಂದು ಇಲಾಖೆ ಇದೆ, ಈ ಇಲಾಖೆ ಇಂತಿಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡುತ್ತಾ ಇದೆ, ಇದರಲ್ಲಿ ಇಂತಿಂಥ ವಿಷಯಗಳು ಬರ್ತವೆ ಅನ್ನೋದು ಸಾರ್ವಜನಿಕರಿಗೆ ಸರಿಯಾಗಿ ಪರಿಚಯ ಆಗಲಿ, ಅದರಲ್ಲೂ ಮುಖ್ಯವಾಗಿ ಪಟ್ಟಣವಾಸಿಗಳಿಗೆ ಹೆಚ್ಚಿನ ಮಾಹಿತಿ ದೊರೆಯುವಂತಾಗಲಿ ಅನ್ನುವಂಥ ಉದ್ದೇಶಕ್ಕಾಗಿ ಪ್ರತಿ ವರ್ಷ, ಅದಲ್ಲದೆ ಎಲ್ಲ ಜಿಲ್ಲೆಯ ಸುತ್ತಮುತ್ತಲಿನ ಎಲ್ಲ ರೈತರುಗಳು ಬೆಳೆದಿರುವಂಥ ವಿಶೇಷವಾದಂತಹ ಬೆಳೆಗಳನ್ನು, ತಳಿಗಳನ್ನು ತಂದು ಅಲ್ಲಿ ನಾವು ಪ್ರದರ್ಶನಕ್ಕಿಡ್ತೀವಿ. ಅದರಿಂದ ಉಳಿದ ರೈತರು ಉತ್ಸಾಹಿತರಾಗಿ ಅದರಿಂದ ಪ್ರೇರೇಪಣೆಗೊಂಡು ಆ ಬೆಳೆಯನ್ನು ಬೆಳೆಯುವಂಥ ಒಂದು ಕೆಲಸಕ್ಕೆ ಮುಂದಾಗಬೇಕು. ಆ ತೋಟಗಾರಿಕೆ ಅಂತಂದರೆ ಆರ್ಥಿಕ ಒಂದು ಸದೃಢತೆಯನ್ನು ರೈತರಿಗೆ ಕೊಡಬೇಕು ಅಂದರೆ ತೋಟಗಾರಿಕೆಯಿಂದ ಮಾತ್ರ ಸಾಧ್ಯ. ಆ ಒಂದು ಮನೋಚಿಂತನೆ ಸಾಮಾನ್ಯರಲ್ಲಿ ಬರಲಿ ಎನ್ನುವಂಥ ಒಂದು ಉದ್ದೇಶಕ್ಕಾಗಿ ಸರ್ಕಾರ ಪ್ರತಿ ವರ್ಷ ಫಲಪುಷ್ಪ ಪ್ರದರ್ಶನವನ್ನು ಆಚರಿಸ್ತಾ ಬಂದಿದೆ. ಈ ಒಂದು ಫಲಪುಷ್ಪ ಪ್ರದರ್ಶನ ನಮ್ಮ ರಾಜ್ಯ ಮಟ್ಟದಲ್ಲಿ ಲಾಲ್ಬಾಗ್ನಲ್ಲಿ, ನಮ್ಮ ಕೇಂದ್ರ ಕಚೇರಿ ಏನಿದೆ ಲಾಲ್ಬಾಗ್ನಲ್ಲಿ, ಪ್ರತಿ ವರ್ಷ 2 ಬಾರಿ ಫಲಪುಷ್ಪ ಪ್ರದರ್ಶನವನ್ನು ಆಚರಿಸಲಾಗ್ತವೆ. ಒಂದು ಆಗಸ್ಟ್ 9ರಿಂದ ಆಗಸ್ಟ್ 15ರವರೆಗೆ, ಇನ್ನೊಂದು ಜನವರಿ 26ರ ಟೈಮಿಗೆ, ಅಂದರೆ 19ರಿಂದ ಜನವರಿ 26ರವರೆಗೆ 7 ದಿನಗಳ ಕಾಲ ಅಲ್ಲಿ ಫಲಪುಷ್ಪ ಪ್ರದರ್ಶನ ನಡೀತವೆ. ಇದು ರಾಜ್ಯಾದ್ಯಂತ ನಡೆಯುವಂಥ ಈ ತೋಟಗಾರಿಕೆಯಲ್ಲಿ ಆಗ್ತಾ ಇರುವಂಥ ವಿವಿಧ ಆವಿಷ್ಕಾರಗಳು, ಇವೆಲ್ಲವುಗಳ ಸಂಪೂರ್ಣ ಪರಿಚಯವನ್ನು ಸಾರ್ವಜನಿಕರಿಗೆ ನೀಡಲಾಗ್ತವೆ. ಓಕೆ. ಈ ಬಾರಿ ಏನು, ಈಗ ಮಾರ್ಚ್ 1, 2, 3ರಿಂದ ಆರಂಭಗೊಳ್ತಾ ಇದೆ. ಈ ಬಾರಿ ಫಲಪುಷ್ಪ ಪ್ರದರ್ಶನದ ವಿಶೇಷತೆಗಳು ಏನಿದೆ? ಈ ಬಾರಿ ನಮ್ಮ ಫಲಪುಷ್ಪ ಪ್ರದರ್ಶನವನ್ನು ನಾವು ಕೃಷಿ ಇಲಾಖೆಯ ಜೊತೆಗೆ ಸಂಯೋಜನೆ ಜೊತೆಗೆ ಮಾಡ್ತಾ ಇದ್ದೀವಿ. ಇಲ್ಲಿ ಅವರದ್ದು ಕೃಷಿ ಇಲಾಖೆಯಲ್ಲಿ ಸಿರಿಧಾನ್ಯಗಳ ಮೇಳ ಒಂದು ಆಗುವುದು ಬಾಕಿ ಉಳ್ಕೊಂಡಿತ್ತು. ಅದನ್ನು ನಮ್ಮ ಫಲಪುಷ್ಪ ಪ್ರದರ್ಶನದ ಜೊತೆಗೆ ಸೇರಿಸ್ಕೊಂಡು ನಾವು ಈ ಫಲಪುಷ್ಪ ಪ್ರದರ್ಶನವನ್ನು ಮಾಡ್ತಾ ಇದ್ವಿ. ಇಲ್ಲಿ ತೋಟಗಾರಿಕಾ ಇಲಾಖೆ, ಕೃಷಿ ಹಾಗೂ ಕೃಷಿ ಸಂಬಂಧಿತ ಎಲ್ಲ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ನಾವು ಆಚರಣೆ ಮಾಡ್ತಾ ಬಂದಿದ್ದೀವಿ. ಈ ವರ್ಷವೂ ನಾವು ಅದೇ ರೀತಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಬಾರಿ ಮುಖ್ಯವಾಗಿ ನಮ್ಮಲ್ಲಿ ನಾವು ಈ ಫಲಪುಷ್ಪ ಪ್ರದರ್ಶನವನ್ನು ಫೆಬ್ರವರಿ 26, 27 ಆ ಟೈಮ್ನಲ್ಲಿ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಪೂರ್ವ ತಯಾರಿ ಮಾಡ್ಕೊಂಡಿದ್ವಿ. ನಮಗೆ ಸ್ವಲ್ಪ ಅನಾನುಕೂಲ ಆಗಿದ್ದರಿಂದ 1, 2, 3ಕ್ಕೆ ಮಾಡುವಂಥ
ಒಂದು ಸ್ಥಿತಿ ಬಂತು. ಅದಕ್ಕೆ ನಾವು ಪೂರ್ವ ತಯಾರಿ ಎಲ್ಲದೂ ಮಾಡ್ಕೊಂಡ್ಬಿಟ್ಟಿದ್ವಿ. ಒಂದು ಶಿವಲಿಂಗ ಹಾಗೂ ನಂದಿ ಓಕೆ. ಈ ಎರಡನ್ನು ನಾವು ಒಂದು ಬಾರಿ ಕಳೆದ ಹಿಂದಿನ ಎಷ್ಟೋ ವರ್ಷಗಳ ಹಿಂದೆ ಶಿವಲಿಂಗವನ್ನು ಮಾಡಿದ್ವಿ, ಒಂದು ಬಾರಿ ನಂದಿಯನ್ನು ಮಾಡಿದ್ವಿ. ಎರಡನ್ನೂ ಒಟ್ಟಿಗೆ ಮಾಡಿದ್ದಿರಲಿಲ್ಲ. ಈ ಬಾರಿ ನಾವು ನಂದಿ ಹಾಗೂ ಶಿವಲಿಂಗ ಎರಡನ್ನೂ ಒಟ್ಟಿಗೆ ಸಾರ್ವಜನಿಕರಿಗಾಗಿ ಹೂವಿನಿಂದ ಅಲಂಕೃತಗೊಂಡಂಥ ಇದನ್ನು ಮಾಡ್ತಾಯಿದ್ದೀವಿ. ಓಕೆ. ಹಾಗೆ ಈಗಿನ ಜನ ಟ್ರೆಂಡ್ ಹೇಗಿದೆ ಅಂತಂದರೆ, ನೀವು ತಾಂತ್ರಿಕ ಮಾಹಿತಿಗಳನ್ನು ಕೊಡ್ತೀರಿ ಅಂತಂದ್ರೆ ಜನರಿಗೆ ಅಷ್ಟು ಇಷ್ಟ ಆಗಲ್ಲ. ಈಗ ಏನು ತಾಂತ್ರಿಕ ಮಾಹಿತಿ ನೀವೇನು ಕೊಡ್ತೀರಿ, ಗೂಗಲ್ನಲ್ಲಿ ಸಿಗ್ತವೆ ನಮಗೆ, ನಾವು ಬೇಕಾದಷ್ಟು ಸಿಗ್ತವೆ, ನಾವು ನಿಮ್ಮ ಮಾಹಿತಿಗಳು ಏನು ಬೇಕು ನಮಗೆ, ಅದನ್ನು ಕೇಳುವಂಥ ವ್ಯವಧಾನ ಸಹ ಇಲ್ಲ, ಜನರಿಗೆ ಇಲ್ಲ. ಅದಕ್ಕೆ ಜನರಿಗೆ ಈಗ ಕ್ರೇಜ್ ಏನು, ಸೆಲ್ಫಿ ತೆಗೆದುಕೊಳ್ಳೋದು. ಆ ಸೆಲ್ಫಿ ಸ್ಪಾಟ್ಗಳನ್ನು ಈ ತಾಂತ್ರಿಕ ಮಾಹಿತಿಗಳು ದೊರಕುವ ರೀತಿಯ ಸೆಲ್ಫಿ ಪಾಯಿಂಟ್ಗಳನ್ನು ನಾವು ಮಾಡಿ ಪ್ರದರ್ಶನಕ್ಕೆ ಇಡ್ತಾ ಇದ್ದೀವಿ. ಅವೆರಡರ ಕಾಂಬಿನೇಷನ್. ಈಗ ನಮ್ಮ ಜಿಲ್ಲೆಯಲ್ಲಿ ಶ್ರೀ ಪ್ರಶಸ್ತಿ ಪಡೆದವರು 3 ಜನ. ಅದರಲ್ಲಿ ನಾವು ಕಳೆದ ಬಾರಿ ಇದರಲ್ಲಿ ನಾವು ಆ 3 ಜನರ ವೇದಿಕೆಗಳನ್ನೇ ಮಾಡಿದ್ವಿ. ಈ ಬಾರಿ ನಾವು ಇದೇ ವರ್ಷ ನಾವು ಇಬ್ಬರನ್ನು ಕಳ್ಕೊಂಡಿದ್ದೇವೆ. ಸುಕರಿ ಬೊಮ್ಮಗೌಡ, ಶ್ರೀಮತಿ ಸುಕರಿ ಬೊಮ್ಮಗೌಡ ಹಾಗೂ ತುಳಸಿಗೌಡ ಅವ್ರನ್ನ ಇಬ್ಬರನ್ನು ಕಳ್ಕೊಂಡ್ವಿ. ಅವರಿಬ್ಬರಿಗೆ ನಾವು ಟ್ರಿಬ್ಯೂಟನ್ನು ಕೊಡುವಂಥ ಒಂದು ಪದ್ಧತಿ ನಾವು ಪ್ರತಿ ವರ್ಷವೂ ಆ ವರ್ಷ ಏನು ಘಟಿಸಿದೆಯೋ ಅದಕ್ಕೆ ಒಂದು ಗೌರವ ಸೂಚಕ ಮತ್ತು ಅದನ್ನು ಡಿಪಿಕ್ಟ್ ಮಾಡುವಂಥ ಒಂದು ಪ್ರಯತ್ನವನ್ನು ನಾವು ಪ್ರತಿ ವರ್ಷ ಮಾಡ್ತಾ ಬಂದಿದ್ದೀವಿ. ಈ ವರ್ಷ ನಾವು ತುಳಸಿಗೌಡ ಹಾಗೂ ಸುಕರಿಗೌಡ ಇಬ್ಬರದ್ದು ರಂಗೋಲಿಯನ್ನು ಮಾಡಿ ಆ ರಂಗೋಲಿಯನ್ನು ಪ್ರದರ್ಶನಕ್ಕೆ ಇಟ್ಟಿದ್ವಿ. ಇನ್ನೊಂದು ಮುಖ್ಯವಾಗಿ ನಡೆದಂಥ ಈ ವರ್ಷದಲ್ಲಿ ನಡೆದಂಥ ಘಟನೆ ಮಹಾಕುಂಭಮೇಳದ್ದು ಒಂದು ರಂಗೋಲಿ ಚಿತ್ರವನ್ನು ಮಾಡಿ ನಾವು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಹಾಗೆ ಈ ಸೆಲ್ಫಿ ಕ್ರೇಜ್ ಭಾಳ ಇರೋದ್ರಿಂದ ಗೇರು ಹಣ್ಣಿನ ಮಧ್ಯದಲ್ಲಿ ಒಂದು ಸೆಲ್ಫಿ, ಹಾಗೆ ತೆಂಗು ಅನಾನಸ್ ಹಣ್ಣಿನಲ್ಲಿ ಸೆಲ್ಫಿ ತೆಗೆದುಕೊಳ್ಳಿಕ್ಕೆ ಒಂದು ಅವಕಾಶ, ತೋರಣಗಳಲ್ಲಿ ಒಂದು ಸೆಲ್ಫಿ ತೆಗೆದುಕೊಳ್ಳಿಕ್ಕೆ ಅವಕಾಶ, ಹಾಗೆ ಈ ಕಂಪನಗಳ ರೀತಿಯಲ್ಲಿ ಒಂದು ಅರೇಂಜ್ ಮಾಡಿದ್ದೀವಿ, ಅದರ ಮೂಲಕ ಸೆಲ್ಫಿಯನ್ನು ತೆಗೆದುಕೊಳ್ಳಿಕ್ಕೆ, ಹಾರ್ಟ್ನಲ್ಲಿ ಸೆಲ್ಫಿ ತೆಗೆದುಕೊಳ್ಳಿಕ್ಕೆ, ನಂತರ ಐ ಲವ್ ಸಿರ್ಸಿ ಅಂತ ಅದನ್ನು ಒಂದು ಸೆಲ್ಫಿ ತೆಗೆದುಕೊಳ್ಳಿಕ್ಕೆ. ಇನ್ನು ಸಿರಿಧಾನ್ಯದಲ್ಲಿ ನಾವು ಒಂದು ವಿಶೇಷತೆ ಏನು ಮಾಡಿದ್ದೀವಿ ಅಂತಂದರೆ, ಒಂದು ಸಿರಿಧಾನ್ಯಗಳ ರಾಶಿ ಪೂಜೆ, ಎರಡನೇದು ಈ ವರ್ಷ ನಮಗೆ ಚದುರಂಗದಲ್ಲಿ ವಿಶೇಷವಾಗಿ ಸಾಧನೆ ಮಾಡಿದಂಥ ವರ್ಷ ಭಾರತ. ಗುಕೇಶ್ ಅವರು ವಿಶ್ವ ಚಾಂಪಿಯನ್ ಆದರು, ಆಮೇಲೆ ಕೊನರು ಹಂಪಿಯವರು ವಿಶ್ವ ಚಾಂಪಿಯನ್ರಾದರು, ಮಹಿಳಾ ತಂಡ ವಿಶ್ವ ಚಾಂಪಿಯನ್ ಆಯಿತು, ಪುರುಷರ ತಂಡ ವಿಶ್ವ ಚಾಂಪಿಯನ್ ಆಯಿತು. ಇವೆಲ್ಲದನ್ನು ಒಂದು ಡಿಫೆಕ್ಟ್ ಮಾಡೋಣ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಸಿರಿಧಾನ್ಯಗಳಲ್ಲಿ ಚೆಸ್ಸಿನ ಕಾಯಿಗಳನ್ನು ಮಾಡಿ, ಹಾಗೆ ಸಿರಿಧಾನ್ಯದಲ್ಲಿ ನಾವು ಚೆಸ್ಸಿನ ಬೋರ್ಡನ್ನು ಮಾಡಿ ಆ ಬೋರ್ಡಿನಲ್ಲಿ ಒಂದು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಇದು ನಮ್ಮ ಸಾರ್ವಜನಿಕರಲ್ಲಿ ಹೆಚ್ಚು ಆಸಕ್ತಿಯನ್ನು ಮೂಡಿಸ್ಬೋದು ಅನ್ನೋಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ವಿ. ಹಾಗೆ ನಮ್ಮಲ್ಲಿ ಈ PMFME ಅಂತ ಒಂದು ಯೋಜನೆ ಇದೆ. ಅಂದರೆ ODOP ಅಂತ ಏನು ಕರೀತಾರೆ, 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ಅಂತ. ಆ ಯೋಜನೆಯಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾರ್ಯಾರು ಹೊಸ ಪ್ರಾಡಕ್ಟ್ಗಳನ್ನು ಹೊರತಂದಿದ್ದಾರೆ ಆ ಪ್ರಾಡಕ್ಟ್ಗಳ ಎಲ್ಲ ಒಂದು ಇದು ಪರಿಚಯ ಮಾಡೋದಕ್ಕೆ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಇನ್ನೊಂದು, ಎಲ್ಲರೂ ರಂಗೋಲಿ ಹಿಟ್ಟಿನಲ್ಲಿ ಹಾಕ್ತಾರೆ ಅಥವಾ ಹೂವಿನ ಹೆಸರಿನಲ್ಲಿ ಹಾಕ್ತಾರೆ. ಈ ಬಾರಿ ನಮ್ಮ ವಿಶೇಷತೆ ಏನಂದರೆ, ಈ ತೋಟದ ಪಟ್ಟಿ ಬೆಳೆಗಳು ಅಂತ ನಾವೇನು ಕರಿತೀವಿ, ಅಡಿಕೆ, ತೆಂಗು, ಗೇರು, ಕಾಫಿ, ಆಮೇಲೆ ಕಾಳುಮೆಣಸು, ಇವನ್ನೆಲ್ಲ ಏನು ನಾವು ತೋಟದ ಪಟ್ಟಿ ಬೆಳೆಗಳು ಅಂತ ಕರಿತೀವಿ. ಆ ತೋಟದ ಪಟ್ಟಿ ಬೆಳೆಗಳ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ಒಂದು ರಂಗೋಲಿಯನ್ನು ಹಾಕಿದ್ವಿ. ಅಂದರೆ ಅದರಲ್ಲಿ ಈ ಒಂದು ಕಲಾತ್ಮಕತೆಯೂ ಇರಬೇಕು, ಜೊತೆಗೆ ಅವರಿಗೆ ಮಾಹಿತಿಯೂ ಸಿಗಬೇಕು. ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು, ಅಂದರೆ ಇವೆಲ್ಲವುದು ನಮ್ಮಲ್ಲಿ ಬೆಳಿಬೋದು ಅನ್ನೋದನ್ನು ತೋರಿಸೋದಕ್ಕೆ. ಹಾಗೆ ಬಹಳಷ್ಟು ಹೊರ ದೇಶಗಳಿಂದ ಮತ್ತು ಹೊರ ರಾಜ್ಯಗಳಲ್ಲಿ ನಮ್ಮಲ್ಲಿ ಏನು ಬೆಳೀತಾ ಇದ್ದಾರೆ ಅದನ್ನು ನಮ್ಮ ಜಿಲ್ಲೆಯವರು ಬೆಳೀತಾ ಇದ್ದಾರೆ.
ಈಗ ಯಲ್ಲಾಪುರದಲ್ಲಿ ಒಂದೆರಡು ಜನ ರೈತರುಗಳಿದ್ದಾರೆ, ಸಿರ್ಸಿನಲ್ಲಿ ಒಂದು 3-4 ಜನ ರೈತರುಗಳಿದ್ದಾರೆ, ಸಿದ್ದಾಪುರದಲ್ಲಿ ಒಂದು 4 ಜನ ರೈತರುಗಳಿದ್ದಾರೆ, ಅಂಕೋಲಾ ಹೊನ್ನಾವರದಲ್ಲಿ ಬೆಳೆಯುವಂಥ ರೈತರುಗಳಿದ್ದಾರೆ. ಅವರೆಲ್ಲರಿಂದ ಅವರ ಉತ್ಪನ್ನಗಳನ್ನು ತಂದು ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ವಿ. ಅಂದರೆ ನಮ್ಮಲ್ಲಿ ಇದನ್ನೂ ಬೆಳಿಬೋದು, ಅವಕಾಶ ಇದೆ. ಇದನ್ನೂ ಬೆಳೆಯೋಕ್ಕೆ ಅವಕಾಶ ಇದೆ ಅನ್ನೋದು ಜನಸಾಮಾನ್ಯರಲ್ಲಿ ಬಂದಾಗ ನಾನು ಯಾಕೆ ಮಾಡಬಾರ್ದು ಅನ್ನುವಂಥ ಒಂದು ಮನಸ್ಥಿತಿ ಅವರಲ್ಲಿ ಬರಬೇಕು. ಅವರು ಆ ಬೆಳೆಯನ್ನು ಬೆಳೆಯುವ ಮನಸ್ಥಿತಿಯನ್ನು ಹೊಂದಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಈ ಪ್ರದರ್ಶನದಲ್ಲಿ ಇಂಥ ಒಂದು ವಿವಿಧ ಕಾರ್ಯಕ್ರಮಗಳನ್ನು ಪ್ರದರ್ಶನಕ್ಕೆ ಇಡ್ತಾ ಇದ್ದೀವಿ. ಹಾಗೆ ಇಲಾಖೆಗೆ ಸಂಬಂಧಪಟ್ಟಂಥ ಸಾಕಷ್ಟು ಯೋಜನೆಗಳ ಮಾಹಿತಿಗಳು, ಇವೆಲ್ಲವೂ ಮಾಹಿತಿಗಳನ್ನು ನಾವು ಇಟ್ಟಿದ್ದೀವಿ. ಮಾಹಿತಿಗಳನ್ನು ಎಷ್ಟು ಜನ ಓದ್ತಾರೋ ಎಷ್ಟು ಜನ ಬಿಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಯಾರಿಗೆ ಆಸಕ್ತಿ ಇದೆಯೋ ಅವರು ಆ ಮಾಹಿತಿಯನ್ನು ಸಹ ಓದ್ಕೊಂಡು ಆ ಮಾಹಿತಿಯನ್ನು ಪಡಿಬೋದು. ಅಷ್ಟು ಓಪನ್ ಆಗಿ ಎಲ್ಲರಿಗೂ ಸಿಗುವ ಹಾಗೆ ನಾವು ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ಈ ವರ್ಷ ಆಯೋಜನೆ ಮಾಡಿದ್ದೀವಿ. ಇವತ್ತಿನಿಂದ ಅದು ಪ್ರಾರಂಭ ಆಗ್ತಾ ಇದೆ. ಈಗ ಸಾಮಾನ್ಯವಾಗಿ 1-2 ಅಥವಾ 3 ದಿನ ಫಲಪುಷ್ಪ ಪ್ರದರ್ಶನ ಅಂತ ಅಂದ್ರೆ ಈಗ ಗೌರ್ಮೆಂಟಿಂದು ಬಜೆಟ್ ಇರುತ್ತೆ ಅಥವಾ ಎಷ್ಟಿರುತ್ತೆ? ಅದು ಗೌರ್ಮೆಂಟಿನಿಂದ ಬಜೆಟ್ಗಳು ಇರುತ್ತೆ. ಸಾಮಾನ್ಯವಾಗಿ ಜಿಲ್ಲಾ ಪಂಚಾಯತಿಯಿಂದ ಅನುದಾನ ಇರುತ್ತೆ, ರಾಜ್ಯ ವಲಯದಿಂದ ಅನುದಾನ ಇರುತ್ತೆ, ಹಾಗೂ ಕೇಂದ್ರ ಸರ್ಕಾರದಿಂದ ಅನುದಾನ ಇರುತ್ತೆ. ಎಲ್ಲ ಅನುದಾನಗಳು ಸೇರಿಸಿ ಈ ವರ್ಷ 11 ಲಕ್ಷಗಳ ಅನುದಾನ ಇದೆ. ನಮ್ಮ ಅಂದಾಜು ಖರ್ಚು ಅಂದರೆ ನಾವು ಯಾವಾಗಲೂ ಫಲಪುಷ್ಪ ಪ್ರದರ್ಶನವನ್ನು ಜನಸಾಮಾನ್ಯರಿಗೆ ಮಾಡ್ತಾ ಇರುವಾಗ ನಾವು ದುಡ್ಡಿನ ಮುಖ ನೋಡ್ತಾ ಕೂತ್ಕೊಳ್ಳೋಕೆ ಬರೋದಿಲ್ಲ. ಜನರಿಗೆ ಹೆಚ್ಚು ಜನರಿಗೆ ಬರಲಿಕ್ಕೆ ಆಸಕ್ತಿ ಬರಬೇಕು. ಆ ರೀತಿಯಾಗಿ ನಮ್ಮ ಹತ್ರ ದುಡ್ಡು ಲಿಮಿಟ್ ಇದೆ ಅಂತ ನಾವು ಕಾರ್ಯಕ್ರಮವನ್ನು ಲಿಮಿಟ್ ಮಾಡೋದಿಲ್ಲ. ಅದನ್ನು ಈ ಬಾರಿ ಸಾಮಾನ್ಯ ಒಂದು 15 ಲಕ್ಷಗಳ ಅಂದಾಜು ನಮ್ಮಲ್ಲಿ ಖರ್ಚಾಗ್ಬೋದು ಅನ್ನುವಂಥ ಒಂದು ಅಂದಾಜಿದೆ. ಓಕೆ. ಈಗ ಸಾಮಾನ್ಯವಾಗಿ ಏನು ಹೇಳ್ತಾರೆ, ಯಾವುದೋ ಗೌರ್ಮೆಂಟಿನ ಕಾರ್ಯಕ್ರಮ ಅಥವಾ ಸರ್ಕಾರ ಪ್ರಾಯೋಜಿತ ಕಾರ್ಯಕ್ರಮ ಅಂದರೆ ಲೆಕ್ಕಾಚಾರ ತೋರಿಸ್ಲಿಕ್ಕೆ ಮಾಡ್ತಾರೆ, ಅದರಿಂದ ರೈತರಿಗೆ ಏನೂ ಲಾಭ ಆಗಲ್ಲ, ಕೇವಲ ಸರ್ಕಾರದ ಒಂದು ನಿರ್ದೇಶನ ಇರುತ್ತೆ, ಸ್ಥಳೀಯ ಶಾಸಕರು ಏನೋ ಒಂದು ಹೇಳಿರ್ತಾರೆ ಕಾರ್ಯಕ್ರಮ ಮಾಡಬೇಕು ಅಂತ, ಆ ನಿಟ್ಟಿನಲ್ಲಿ ಮಾಡ್ತಾರೆ, ರೈತರಿಂದ ಇದಕ್ಕೆ ಆ ಕಾರ್ಯಕ್ರಮದಿಂದ ಪ್ರಯೋಜನ ಆಗಲ್ಲ ಹೇಳುವಂಥ ಅಪವಾದಗಳು ಸಾಕಷ್ಟಿವೆ. ಹಾಗಾಗಿ ಈ ಫಲಪುಷ್ಪ ಪ್ರದರ್ಶನ ಇರ್ಬೋದು ಅಥವಾ ಸಿರಿಧಾನ್ಯ ಮೇಳ ಇರ್ಬೋದು, ಇದರಿಂದ ರೈತರಿಗೆ ಅಂದರೆ ನಮ್ಮ ಸುತ್ತಮುತ್ತಲಿನ ರೈತರಿಗೆ ನೇರವಾಗಿ ಅಥವಾ ಪರೋಕ್ಷವಾಗಿ ಯಾವ ರೀತಿ ಲಾಭ ಆಗ್ತದೆ ಅಂತೀರಿ? ಫಲಪುಷ್ಪ ಪ್ರದರ್ಶನ ಹಾಗೂ ಸಿರಿಧಾನ್ಯ ಮೇಳಗಳ ಮುಖ್ಯ ಉದ್ದೇಶನೇ ಅದು ಹೆಚ್ಚಿನ ಮಾಹಿತಿಗಳು ಜನರಿಗೆ ಲಭ್ಯ ಆಗಬೇಕು. ಆ ಮಾಹಿತಿ ಲಭ್ಯ ಆದಾಗ ಅವರು ಆ ಒಂದು ಏನು ಬೆಳೆಯೋದಿರ್ಬೋದು ಅಥವಾ ಸಂಸ್ಕರಣಾ ಪದ್ಧತಿ ಇರ್ಬೋದು, ಅದಕ್ಕೆ ಅವರು ಮುಂದಾಗ್ತಾರೆ. ಅವರನ್ನು ಪರೋಕ್ಷವಾಗಿ ಪ್ರೇರೇಪಿಸುವಂಥ ಒಂದು ಕೆಲಸ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಆಗ್ತವೆ. ಮುಖ್ಯವಾಗಿ ಅವೇರ್ನೆಸ್ ಕ್ರಿಯೇಷನ್ ಅಂದರೆ ಈ ಸರ್ಕಾರದಿಂದ ಇಲ್ಲಿ ಇಷ್ಟೆಲ್ಲ ಯೋಜನೆಗಳಿದೆಯಾ, ಬಹಳಷ್ಟು ರೈತರುಗಳಿಗೆ ಇಷ್ಟೊಂದು ಯೋಜನೆಗಳಿದ್ದಾವೆ ಅನ್ನುವಂಥ ಕಲ್ಪನೆಯೇ ಇರೋದಿಲ್ಲ. ಅಷ್ಟೊಂದು ಯೋಜನೆಗಳಿದೆ. ತೋಟಗಾರಿಕಾ ಇಲಾಖೆ ನಮ್ಮ ಉತ್ತರ ಕನ್ನಡದ ಮಟ್ಟಿಗೆ ನಾವೇನು ಫಲಪುಷ್ಪ ಪ್ರದರ್ಶನವನ್ನು ಮಾಡ್ತಾ ಬಂದಿದ್ದೀವಿ, ಪ್ರತಿ ವರ್ಷವೂ ಜನರನ್ನು ಸೆಳೆಯುವಂಥ ಒಂದು ಫಲಪುಷ್ಪ ಪ್ರದರ್ಶನವಾಗಿ ಹೊರಬಂದಿದೆ. ಸಾಮಾನ್ಯವಾಗಿ ಲಕ್ಷಾಂತರ ಸಾರ್ವಜನಿಕರು ಮತ್ತು ರೈತರುಗಳು ಈ ಫಲಪುಷ್ಪ ಪ್ರದರ್ಶನವನ್ನು ವೀಕ್ಷಣೆ ಮಾಡುತ್ತಾರೆ. ಮತ್ತು ನಾವು ಉಳಿದ ಜಿಲ್ಲೆಗಳಂತೆ ನಾವು ಫಲಪುಷ್ಪ ಪ್ರದರ್ಶನವನ್ನು ಮಾಡ್ತಾ ಇಲ್ಲ. ಫಲಪುಷ್ಪ ಪ್ರದರ್ಶನದಲ್ಲಿ ಎಂಟ್ರಿ ಟಿಕೆಟು ಸಹ ಇಟ್ಟು ಮಾಡ್ತಾರೆ. ನಾವು ಎಂಟ್ರಿ ಟಿಕೆಟನ್ನು ಯಾವುದನ್ನು ಇಡೋಕ್ಕೆ ಹೋಗಲ್ಲ. ಮತ್ತು ಈ ಫಲಪುಷ್ಪ ಪ್ರದರ್ಶನಕ್ಕೆ ನಮ್ಮ ಇಲಾಖೆಯ ಸಿಬ್ಬಂದಿಗಳು ಮತ್ತು ನಮ್ಮ ತರಬೇತಿ ಕೇಂದ್ರ ಒಂದಿದೆ ಹೊಸೂರಿನಲ್ಲಿ, ಸಿದ್ದಾಪುರ ತಾಲೂಕಿನ ಹೊಸೂರಿನಲ್ಲಿ. ಅಲ್ಲಿಯ ತರಬೇತಿ ವಿದ್ಯಾರ್ಥಿಗಳು ಇವರೇ ಸೇರಿಕೊಂಡು ತಮ್ಮ ಸ್ವಪ್ರಯತ್ನದಿಂದ ಇವಷ್ಟನ್ನು ತಯಾರು ಮಾಡಿರ್ತಾರೆ. ಇದು ಉಳಿದ ಜಿಲ್ಲೆಯ ಫಲಪುಷ್ಪ ಪ್ರದರ್ಶನಕ್ಕೆ ಹಾಗೂ ನಮ್ಮ ಜಿಲ್ಲೆಯ ಫಲಪುಷ್ಪ ಪ್ರದರ್ಶನಕ್ಕೆ ಇರುವಂಥ ಒಂದು ವ್ಯತ್ಯಾಸ. ಈ ತೋಟಗಾರಿಕೆ ಇಲಾಖೆ ಇರ್ಬೋದು ಅಥವಾ ಕೃಷಿ ಇಲಾಖೆ, ಸರ್ಕಾರದ ಯೋಜನೆಗಳು ಒಂದಷ್ಟು ಜನರಿಗೆ ಗೊತ್ತಾಗಲಿಕ್ಕೆ, ತಿಳಿಲಿಕ್ಕೆ ಅಥವಾ ಮಾಹಿತಿ ಹೋಗಲಿಕ್ಕೆ ಈ ರೀತಿಯ ಸಾರ್ವಜನಿಕ ಕಾರ್ಯಕ್ರಮಗಳು ಒಂದು ಪೂರಕವಾಗುತ್ತದೆ ಅಂತ ನಿಮ್ಗೆ ಅನ್ಸುತ್ತಾ? ಹೇಗೆ ಮಾಹಿತಿಗಳು ಎಷ್ಟರ ಮಟ್ಟಿಗೆ
ಜನರಿಗೆ ತಲುಪುತ್ತೋ ಅಷ್ಟರ ಮಟ್ಟಿಗೆ ಆ ಒಂದು ಯೋಜನೆಗಳು ಸಫಲ ಆಗ್ತವೆ. ಎಷ್ಟು ಈಗ ನಾನು ಒಂದು ಸಿಂಪಲಾಗಿ ಒಂದು ಉದಾಹರಣೆಯನ್ನು ಹೇಳಬೇಕು ಅಂತಂದರೆ, ನಮ್ಮ NREGA MGNREGA ಜನಸಾಮಾನ್ಯರ ಎಲ್ಲರನ್ನೂ ತಲುಪಿದೆ. ಹೌದು. ಆ ಯೋಜನೆ ಅತ್ಯಂತ ಯಶಸ್ವಿಯಾಗಿ ಬಂತು. ನಮ್ಮ ತೋಟಗಾರಿಕಾ ಇಲಾಖೆಯಲ್ಲಿ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅನ್ನುವಂಥ ಯೋಜನೆ, ಅದು ಜನಸಾಮಾನ್ಯರನ್ನು ಎಲ್ಲರನ್ನೂ ತಲುಪಿತು ಮತ್ತು ಎಲ್ಲರ ಬೇಕು ಬೇಡಗಳನ್ನು ಪೂರೈಸುವಂಥ ಒಂದು ಯೋಜನೆ ಆಯಿತು. ಆ ರೀತಿಯಾದಂಥ ಯೋಜನೆಗಳಾದಾಗ ಅದು ಖಂಡಿತವಾಗಿ ಎಲ್ಲ ರೈತರುಗಳಿಗೆ ಅದು ಅನುಕೂಲಕರವಾಗಿ ಯೋಜನೆಗಳು ರೂಪುಗೊಳ್ಳುತ್ತವೆ. ಇಂಥ ಒಂದು ಕಾರ್ಯಕ್ರಮಗಳು ಅಂದರೆ ಎಲ್ಲ ಯೋಜನೆಗಳಲ್ಲೂ ಅವೇರ್ನೆಸ್ ಕ್ರಿಯೇಷನ್ನಿಗೆ ಒಂದು ವಿಶೇಷವಾದಂಥ ಅನುದಾನವನ್ನು ಇಟ್ಟಿದ್ದೇ ಆದಲ್ಲಿ ಎಲ್ಲ ಯೋಜನೆಗಳು ಅತ್ಯಂತ ಸಫಲವಾಗಿ ಅನುಷ್ಠಾನಗಳು. ಎಲ್ಲ ಯೋಜನೆಗಳು ಥಿಯರಿಟಿಕಲಿ ಇಟ್ ವಾಸ್ ವೆರಿ ಸ್ಟ್ರಾಂಗ್. ಪ್ರಾಕ್ಟಿಕಲಿ ಕೆಲವೊಂದು ಸಾರಿ ಫೇಲ್ ಆಗೋದು ಯಾವಾಗ ಅಂದರೆ ಅವೇರ್ನೆಸ್ ಇಲ್ಲದೆ ಇರುವಂಥದ್ದು. ಅದರ ಹೆಚ್ಚಿನ ಪ್ರಚಾರ ಆಗದೆ ಆ ಯೋಜನೆಗಳು ಜನಸಾಮಾನ್ಯರಿಗೆ ತಿಳಿದೇ ಹೋದಾಗ, ಆ ಯೋಜನೆಗಳ ಲಾಭ ಏನು ಅನ್ನೋದು ಜನಸಾಮಾನ್ಯರಿಗೆ ತಿಳಿದೇ ಹೋದಾಗ ಆ ಯೋಜನೆ ವಿಫಲಗೊಳ್ಳುತ್ತವೆ. ಸರ್, ಈ ಫಲಪುಷ್ಪ ಪ್ರದರ್ಶನಕ್ಕೆ ಸಂಬಂಧಪಟ್ಟಂಗೆ ಅಥವಾ ಸಿರಿಧಾನ್ಯ ಮೇಳಕ್ಕೆ ಸಂಬಂಧಪಟ್ಟಂಗೆ ಒಟ್ಟಾರೆಯಾಗಿ ಸಾರ್ವಜನಿಕರಿಗೆ ಅಥವಾ ರೈತರಿಗೆ ನೀವೇನು ಹೇಳಲಿಕ್ಕೆ ಬಯಸ್ತೀರಿ? ಈ ಒಂದು ಫಲಪುಷ್ಪ ಪ್ರದರ್ಶನ ನಮ್ಮ ಜಿಲ್ಲೆಯ ಹಾಗೂ ಹೊರ ಜಿಲ್ಲೆಯ ಎಲ್ಲ ಸಾರ್ವಜನಿಕರನ್ನು ತಲುಪಬೇಕು, ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ವೀಕ್ಷಿಸಬೇಕು ಅನ್ನುವಂಥ ಒಂದು ವಿನಂತಿಯನ್ನು ನಾನು ಈ ಮೂಲಕ ಮಾಡಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಜಿಲ್ಲೆಯ ಎಲ್ಲ ರಾಜಕೀಯ ಮುಖಂಡರುಗಳು ಈ ಒಂದು ಪಕ್ಷ ಭೇದವನ್ನು ಮರೆತು ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣವಾದಂಥ ಸಹಯೋಗವನ್ನು ಕೊಡ್ತಾನೆ ಬಂದಿದ್ದಾರೆ, ಈಗಲೂ ಕೊಡ್ತಾ ಇದ್ದಾರೆ. ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ಹೆಚ್ಚಿನ ರೀತಿಯಲ್ಲಿ ಜನರಿಗೆ ತಲುಪುವಂತೆ ಆಯೋಜಿಸುವಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ರಾಜಕಾರಣಿಗಳು, ನಮ್ಮ ಶಾಸಕರಿರ್ಬೋದು, ಸಂಸದರಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಇವರೆಲ್ಲರ ಸಹಕಾರದಿಂದ ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ನಾವು ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ಈ ಬಾರಿಯೂ ಫಲಪುಷ್ಪ ಪ್ರದರ್ಶನ ಅತ್ಯಂತ ಯಶಸ್ವಿ ಆಗ್ತದೆ ಸಾರ್ವಜನಿಕರ ಭಾಗವಹಿಸುವಿಕೆಯಿಂದ ಅನ್ನುವಂಥ ಒಂದು ಅಭಿಲಾಷೆಯನ್ನು ನಾನು ಇಟ್ಕೊಂಡು ಎಲ್ಲ ಸಾರ್ವಜನಿಕರು ಫಲಪುಷ್ಪ ಪ್ರದರ್ಶನ ಬಂದು ವೀಕ್ಷಿಸಬೇಕು ಅನ್ನುವಂಥ ವಿನಂತಿಯನ್ನು ನಾನು ಈ ಮಾಧ್ಯಮದ ಮೂಲಕ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಓಕೆ, ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ಸತೀಶ್ ಹೆಗಡೆ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕಂತ ಕೇಳ್ಕೊತೇನೆ. ವಿಶ್ವಂಬರ ಟಿವಿ ಜಿಲ್ಲೆಯ ವಿಶೇಷ ವಿಷಯಗಳನ್ನು ಒಂದು ಬರ್ನಿಂಗ್ ಟಾಪಿಕ್ಕನ್ನು ತೆಗೆದುಕೊಂಡು ಈ ರೀತಿಯಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಅದನ್ನು ಜನರನ್ನು ತಲುಪುವಲ್ಲಿ ಹಾಗೂ ವಿಷಯಗಳನ್ನು ನೇರವಾಗಿ ಯಾವುದೇ ನಿರ್ಬಿಡೆ ಇಲ್ಲದೆ ಇಂತಹದ್ದು ಆಗ್ತಾ ಇದೆ ಅನ್ನೋದನ್ನು ಸಾರ್ವಜನಿಕರ ಗಮನಕ್ಕೆ ತರ್ತಾ ಇರೋದು ವಿಶ್ವಂಬರ ಟಿವಿ ಅತ್ಯಂತ ಉತ್ತಮವಾದಂಥ ಕೆಲಸ ಮಾಡ್ತಾ ಇದೆ. ಇದು ಯಾವತ್ತೂ ಯಶಸ್ಸಿನ ಅಡೆಗೆ ಮುಂದುವರಿಯಲಿ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.